ನಮಸ್ಕಾರಗಳು ಸ್ನೇಹಿತರ. ಇಂದಿನ ದಿ ಮೀಡಿಯಾ ಚಾನಲಲ್ಲಿ ಮತ್ತೊಂದು ಹೃದಯ ಸ್ಪರ್ಶಿ ಮಹಿಳೆಯ ಮದುವೆಯ ಪ್ರೊಫೈಲನ್ನು ನಿಮಗಾಗಿ ತಂದಿದ್ದೇವೆ. ಫ್ರೆಂಡ್ಸ್, ಇವರು ಜೀವನದಲ್ಲಿ ಒಮ್ಮೆ ದುಗುಡು, ಕಣ್ಣೀರು, ನೋವುಗಳನ್ನು ಅನುಭವಿಸಿದರು ಮತ್ತೆ ನವೀಕರಿಸಿದ ಬದುಕಿಗಾಗಿ ಕೈ ಹಿಡಿಯಲು ಬಯಸುತ್ತಿರುವಂತಹ ಮಹಿಳೆಯ ಕಥೆಯಾಗಿದೆ. ಓಕೆ, ಬನ್ನಿ ಇವರ ಪರಿಚಯವನ್ನು ನಾವು ನೋಡೋಣ. ಫ್ರೆಂಡ್ಸ್, ಈ ಕಥೆಯ ನಾಯಕಿಯ ಹೆಸರು ಮಂಜುಳಾ ಅಂತ. ಅವಳು 36 ವರ್ಷದವರು, ಬೆಂಗಳೂರಿನ ಮೂಲದವರು, ಸುಂದರ, ಸರಳ ಮತ್ತು ಶಾಂತ ಸ್ವಭಾವದವರು ಎಂದು ಕೂಡ ತಿಳಿಸಲಾಗ್ತಿದೆ. BCom ಪದವೀಧರ, ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಇವರ ಕುಟುಂಬದ ಬಗ್ಗೆ ನೋಡೋದಾದ್ರೆ, ಮಂಜುಳಾ ಅವರ ತಾಯಿ ತಂದೆ ಸಾಮಾನ್ಯ ಮಧ್ಯಮ ವರ್ಗದವರು, ಅಪ್ಪ ನಿವೃತ್ತ ಸರ್ಕಾರಿ ನೌಕರರು, ತಾಯಿ ಗೃಹಿಣಿ, ಮನೆಯವರು ತುಂಬಾ ಬೆಂಬಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೆ ಇವರ ಹಿಂದಿನ ಮದುವೆಯ ಬಗ್ಗೆ ಹಾಗೆ ಅವರ ಜೀವನವನ್ನು ನಾವು ನೋಡೋದಾದ್ರೆ, ಮಂಜುಳಾ 26 ವಯಸ್ಸಿನಲ್ಲಿ ಮೊದಲ ಮದುವೆಯನ್ನು ಮಾಡಿಕೊಂಡರು. ಪ್ರಾರಂಭದಲ್ಲಿ ಸುಂದರವಾಗಿದ್ದರು. ಅಲ್ಪ ಮಾನಸಿಕತೆ, ಅರ್ಥ ಮಾಡಿಕೊಳ್ಳದ ಸ್ವಭಾವ, ನಿರಂತರ ಜಗಳಗಳ ಕಾರಣದಿಂದ ಆ ಸಂಬಂಧ ಉಳಿಯಲಿಲ್ಲ. 5 ವರ್ಷಗಳ ಹಿಂದೆ ಅವರು ವಿಚ್ಛೇದನ ಪಡೆದು ಎಂದು ತಿಳಿಸಿದ್ದಾರೆ. ಫ್ರೆಂಡ್ಸ್, ಹಾಗೆ ಇವರಿಗೆ ಒಬ್ಬ ಹುಡುಗ ಕೂಡ ಬೇಕಂತೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಅವಳು ಆ ಅವಧಿಯಲ್ಲಿ ತಾಳ್ಮೆಯೆಲ್ಲ ಕಂಡುಕೊಂಡಳು. ಮದುವೆ ಎಂದರೆ ಜೀವನ ಅಂತಿಮವಲ್ಲ, ಮತ್ತೆ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂಬ ಅರಿವು ಬಂದಿತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅವಳ ಸಂಕಷ್ಟಗಳನ್ನು ನಾವು ನೋಡೋದಾದ್ರೆ, ವಿಚ್ಛೇದನದ ನಂತರ ಸಮಾಜದ ಮಾತು, ಜನರ ದೃಷ್ಟಿ, ಹಾಸ್ಯ ಇವೆಲ್ಲವನ್ನು ಎದುರಿಸಬೇಕಾಯಿತು. ಆದರೆ ಅವಳು ಬಲಿಷ್ಠವಾಗಿ ತನ್ನ ಉದ್ಯೋಗ ಹಾಗೆ ತನ್ನ ಅಮ್ಮ ಅಪ್ಪರ ಪ್ರೀತಿ ಇವರ ಮೂಲಕ ಪುನಃ ನಿಂತುಕೊಂಡಳು ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಅವಳಿಗೆ ಬೇಕಾಗಿರುವಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಒಬ್ಬ ಶಾಂತ, ಅರ್ಥ ಮಾಡಿಕೊಳ್ಳುವ, ಅವಳಿಗೆ ಸಾಥ್ ನೀಡುವ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ. ಅವಳಿಗೆ ಸಂಪತ್ತು, ಸ್ಥಾನಮಾನ ಮುಖ್ಯವಲ್ಲ, ಬದಲಿಗೆ ಬಾಳ ಸಂಗಾತಿಯ ಹೃದಯ ಸ್ವಚ್ಛವಾಗಿರಬೇಕು ಎಂಬುದು ಅವರ ಬದುಕು ಆಗಿದೆ. ಮದುವೆ ಬದುಕನ್ನು ಇನ್ನೊಂದು ಹೊಸ ಪ್ರಾರಂಭವಾಗಿ ನೋಡಬಲ್ಲ ಪುರುಷರನ್ನೇ ಅವಳು ಬಯಸುತ್ತಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಅವಳದ ಜೀವನದ ಗುರಿಯನ್ನು ನಾವು ನೋಡೋದಾದ್ರೆ, ಮಂಜುಳಾ ಹೇಳುತ್ತಾಳೆ, ಮನೆಯೆಂದರೆ ಕೇವಲ ಗೋಡೆಯಲ್ಲ, ಅಲ್ಲಿ ಇರುವಂತಹ ಹೃದಯದ ಒಡನಾಟ ಮುಖ್ಯ. ನಾನು ಬಾಳ ಸಂಗಾತಿಯ ಜೊತೆಗೆ ಸೇರಿ ನಗು ಸಂತೋಷಗಳಿಂದ ತುಂಬಿದ ಮನೆಯನ್ನು ಕಟ್ಟಲು ಬಯಸುತ್ತೇನೆ ಎಂದು ಕೂಡ ಅವರು ಹೇಳಿಕೊಂಡಿದ್ದಾರೆ. ಅಂತಿಮ ಆಹ್ವಾನ. ಸ್ನೇಹಿತರೆ, ಈ ಕತೆ ನಿಮಗೆ ತಟ್ಟಿದರೆ, ನಿಮಗೆ ಅಥವಾ ನಿಮಗೆ ಪರಿಚಿತರಾದವರು ಯಾರು ನಿಜವಾದ ಸಂಬಂಧವನ್ನು ಬಯಸುತ್ತಿರುವವರು ದಯವಿಟ್ಟು ಸಂಪರ್ಕಿಸಿ. ಮಂಜುಳಾ ಅಂತಿಮವಾಗಿ ಹೇಳುತ್ತಾರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಮಂಜುಳರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.